ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಮಂಗಳೂರಿಗೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಫೋಟೋಗಳನ್ನು ಕಾಣಸಿಗ್ತಾ ಇದೆ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ಸರ್ಕಾರದ ಪರವಾಗಿ ದಿನೇಶ್ ಗುಂಡೂರಾವ್ ಅವರು ಪ್ರಧಾನಿ ಅವರನ್ನ ಸ್ವಾಗತ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿನ ದೃಶ್ಯಾವಳಿಗಳು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊತ್ತು ತಂದಿರುವಂತಹ ವಿಶೇಷ ವಿಮಾನದ ಮೂಲಕವಾಗಿ ಬಂದಿರುವಂತಹ ಪ್ರಧಾನಿ ಅವರು ಯಾವಾಗ ಮಂಗಳೂರಿನಲ್ಲಿ ಲ್ಯಾಂಡ್ ಆಗ್ತಾರೆ, ಲ್ಯಾಂಡ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಸ್ವಾಗತ ಮಾಡೋ ಸಲುವಾಗಿ ಸರ್ಕಾರದ ಪರವಾಗಿ ದಿನೇಶ್ ಗುಂಡೂರಾವ್ ಅವರು ಪ್ರಧಾನಿ ಅವರನ್ನ ಸ್ವಾಗತವನ್ನ ಮಾಡ್ತಾರೆ. ಅದಾದ ಮೇಲೆ ಬಿಜೆಪಿಯ ಮುಖಂಡರು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತವನ್ನ ಮಾಡ್ತಾರೆ. ಕರಾವಳಿ ಭಾಗದ ಮತ್ತು ಮಂಗಳೂರಿನ ಬಿಜೆಪಿಯ ಹಿರಿಯ ನಾಯಕರುಗಳು ಮತ್ತು ಕಾರ್ಯಕರ್ತರು ಆ ಒಂದು ಸಂದರ್ಭದಲ್ಲಿ ಯಾರಿಗೆಲ್ಲ SPG ಅವಕಾಶವನ್ನ ಮಾಡಿಕೊಟ್ಟಿದೆ, ಬಿಜೆಪಿಯ ಪಕ್ಷದ ಪರವಾಗಿ ಯಾರಿಗೆಲ್ಲ ಸ್ವಾಗತಕ್ಕೆ ಅನುವನ್ನ ಮಾಡಿಕೊಟ್ಟಿದೆ, ಆ ಎಲ್ಲ ನಾಯಕರುಗಳ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡುವಂತಹ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಾ. ಅದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ಮಂಗಳೂರಲ್ಲಿ ಲ್ಯಾಂಡ್ ಆಗ್ತಾರೆ, ಅದಾದ ಮೇಲೆ ಅಲ್ಲಿಂದ ನೇರವಾಗಿ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ ಮಂಗಳೂರಿನ ವಿಮಾನ ನಿಲ್ದಾಣದಿಂದ ಉಡುಪಿಯ ಹೆಲಿಪ್ಯಾಡ್ನತ್ತ ಪ್ರಯಾಣವನ್ನ ಈಗಾಗಲೇ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉಡುಪಿಗೂ ಸಹ ಹೋಗ್ತಾರೆ, ಉಡುಪಿಯಲ್ಲೂ ಸಹಿತ ರೀಚ್ ಆಗ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈಗ ತಾನೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಉಡುಪಿಗೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ರೀಚ್ ಆಗಿದ್ದಾರೆ, ಉಡುಪಿಯ ಹೆಲಿಪ್ಯಾಡ್ಗೆ ಲ್ಯಾಂಡ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಮೂಲಕವಾಗಿ ಉಡುಪಿಗೆ ಪ್ರಧಾನಿಯವರ ಆಗಮನ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಯ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಅನ್ನ ಮಾಡ್ತಾರೆ. ರೋಡ್ ಶೋ ಸಾಗುವಂತಹ ಮಾರ್ಗವನ್ನು ನೋಡೋದಾದ್ರೆ ಬನ್ನಂಜೆ ನಾರಾಯಣ ಗುರು ಸರ್ಕಲ್ ಮೂಲಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಅಲ್ಲಿಂದ ಪ್ರಧಾನಿಯವರು ಸಾಕ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನ ಸಹ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ಹುಲಿ ವೇಷಧಾರಿಗಳು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂತಹ ಮಾರ್ಗದಲ್ಲೇ ಹುಲಿ ವೇಷಧಾರಿಗಳು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಪಾಯಿಂಟ್ ನಂಬರ್ 2 ಜಯಲಕ್ಷ್ಮಿ ಜಂಕ್ಷನ್ ಎದುರು ಪ್ರಧಾನಿ ಮೋದಿ ಅವರ ವಾಹನ ಬರ್ತಾ ಇರೋ ಹಾಗೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ಅಲ್ಲಿರುವಂತಹ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಹೂಮಳೆಯನ್ನು ಸುರಿಸೋ ಸಲುವಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರತ್ತ ಹೂವಿನ ಮಳೆ ಸುರಿದ ಸಂದರ್ಭದಲ್ಲಿ ಪ್ರಧಾನಿಯವರು ಕಾರ್ಯಕರ್ತರು ಮತ್ತೆ ಅಲ್ಲಿ ಸೇರಿರುವಂತಹ ಜನರು ಏನಿದ್ದಾರೆ ಅವರತ್ತ ಕೈ ಬೀಸಿ ಅಲ್ಲಿಂದ ಪ್ರಯಾಣವನ್ನ ಮುಂದೆ ಬೆಳೆಸ್ತಾರೆ. ಅದಾದ ಮೇಲೆ ಪಾಯಿಂಟ್ ನಂಬರ್ 3 ನಗರದ ಸಿಟಿ ಬಸ್ ನಿಲ್ದಾಣ ದಾಟಿ ಕಲ್ಸಂಕ ಜಂಕ್ಷನ್ ಮೂಲಕವಾಗಿ ಕೃಷ್ಣಾ ಮಠದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಈ ಇಡೀ ಜರ್ನಿ ಏನಿದೆಯಲ್ಲ, ಈ ಇಡೀ ಜರ್ನಿ ಇರುವಂಥದ್ದು 2 ಕಿಲೋಮೀಟರ್ ದೂರ. ಆ 2 ಕಿಲೋಮೀಟರ್ ದೂರದಲ್ಲೂ ಸಹ ಪೂರ್ತಿಯಾಗಿ ರಸ್ತೆಯ ಎಡ ಮತ್ತು ಬಲಭಾಗದ ಭಾಗಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ಕಾರಣಕ್ಕೂ ಸಹ ರಸ್ತೆಯಲ್ಲಿ ಯಾವ ಜನರು ಬರದೇ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಬ್ಯಾರಿಕೇಡ್ನ ಪಕ್ಕದಲ್ಲೇ ಜನರಿಗೆ ನಿಲ್ಲೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಮೂಲಕವಾಗಿ ಕರಾವಳಿ ಭಾಗದಲ್ಲಿ ರೋಡ್ ಶೋ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಸಕಲ ತಯಾರಿಗಳಾಗಿದ್ದಾವೆ. ಯಾವಾಗ ಈ 2 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾರಲ್ಲ, ಕ್ರಮಿಸಿದ ನಂತರ ನೇರವಾಗಿ ಹೋಗುವಂಥದ್ದು ಕೃಷ್ಣಾ ಮಠದ ಆವರಣಕ್ಕೆ. ಅಲ್ಲಿ ಸೋದೆ ಮಠ ವಾದಿರಾಜ ಮಾರ್ಗ ಮೂಲಕವಾಗಿ ರಥಬೀದಿಯನ್ನು ಪ್ರವೇಶ ಮಾಡ್ತಾರೆ. ಅಷ್ಟಮಠಗಳ ರಥಬೀದಿ ಪ್ರದಕ್ಷಿಣಾ ಮಾರ್ಗದಲ್ಲಿ ಮೋದಿ ವಾಹನ ಅಲ್ಲಿ ನಿಂತ್ಕೊಳ್ಳುತ್ತೆ. ನೀವೇನೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈಗಾಗಲೇ ಉಡುಪಿಗೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮೊದಲ ದೃಶ್ಯಾವಳಿಯಲ್ಲಿ
ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ದೆಹಲಿಯಿಂದ ಬರ್ತಾರಲ್ಲ ವಿಶೇಷ ವಿಮಾನದ ಮೂಲಕವಾಗಿ, ಆ ದೃಶ್ಯಾವಳಿಗಳನ್ನು, ಆ ಫೋಟೋವನ್ನು ನೋಡ್ತಾ ಇದ್ದೀರಾ. ದಿನೇಶ್ ಗುಂಡೂರಾವ್ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇರುವಂತಹ ಸಂದರ್ಭದ ಫೋಟೋ ಅದು. ಅದಾದ ಮೇಲೆ ಅಲ್ಲಿಂದ ನೇರವಾಗಿ ಅವರು ಬರುವಂಥದ್ದು ಕೃಷ್ಣನಗರಿ, ಉಡುಪಿಗೆ ಎಂಟ್ರಿಯನ್ನು ಕೊಡ್ತಾರೆ. ಆ ಉಡುಪಿಗೆ ಲ್ಯಾಂಡ್ ಆಗಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಅಲ್ಲಿ SPGಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಚಾರ ಮಾಡುವಂತಹ ವಾಹನ ಏನಿದೆ ಅದಕ್ಕೆ ಪೂರ್ತಿಯಾದಂತಹ ಭದ್ರತೆಯನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರ್ಕೊಂಡ್ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಾರಿ ಭದ್ರತೆಯಲ್ಲಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ವೆಹಿಕಲ್ ಮೂಲಕವಾಗಿ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ನಿಮಗೆ ಭದ್ರತಾ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ, ಯಾವಾಗ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಯಾವುದೇ ಭೂಮಿಗೆ ಹೋದರೂ ಸಹ SPG ಪೂರ್ತಿಯಾಗಿ ಅವರ ಸಂಪೂರ್ಣ ಭದ್ರತೆಯ ಜವಾಬ್ದಾರಿಯನ್ನು ಪಡ್ಕೊಂಡಿರುತ್ತೆ. ಅದರ ಜೊತೆಗೆ ಸ್ಥಳೀಯ ಆಡಳಿತ ಅದು ಯಾವುದೇ ಆಗಿರಲಿ, ಅಂದ್ರೆ ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ಜಿಲ್ಲೆಗೆ ಹೋಗ್ತಾರೆ ಆ ಜಿಲ್ಲೆಯ ಆಡಳಿತ ವರ್ಗ ಏನಿರುತ್ತೆ, ಅಲ್ಲಿರುವಂತಹ ಜಿಲ್ಲೆಯ ಅಧಿಕಾರಿಗಳು ಮತ್ತು SP ಪೂರ್ತಿಯಾಗಿ SPGಗಳು ಹೇಳುವಂತಹ ರೀತಿಯಲ್ಲಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಕಳೆದ ಕೆಲವು ದಿವಸಗಳಿಂದಲೂ ಸಹ SPGಗಳು ಉಡುಪಿಗೆ ಬಂದು ಇಡೀ ಭದ್ರತೆಯ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಭದ್ರತೆಗಾಗಿಯೇ ಬರೋಬ್ಬರಿ 3,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಇಡೀ ಉಡುಪಿಯಾದ್ಯಂತ. ಒಟ್ಟು 10 SP ರೇಂಜ್ ಅಧಿಕಾರಿಗಳಿದ್ದಾರೆ, 27 DYSPಗಳಿದ್ದಾರೆ, 49 ಇನ್ಸ್ಪೆಕ್ಟರ್ಗಳ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು 127 SIಗಳ ನಿಯೋಜನೆಯನ್ನ ಮಾಡಲಾಗಿದೆ. 232 ASIಗಳ ನಿಯೋಜನೆ ಮಾಡಲಾಗಿದೆ. 1608 ಪೊಲೀಸ್ ಕಾನ್ಸ್ಟೇಬಲ್ಗಳ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು 39 DWPCಗಳ ನಿಯೋಜನೆಯನ್ನು ಸಹ ಮಾಡಲಾಗಿದೆ. ಇನ್ನು ಇದೆಲ್ಲದರ ಜೊತೆಗೆ 48 BDDS ಟೀಮ್ ಇದೆ, 6 KSRP ತುಕಡಿಗಳಿದ್ದಾವೆ, 6 QRT ಟೀಮ್ ಸಹ ನಿಯೋಜನೆಯನ್ನ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಾವಣಗೆರೆ, ಮೈಸೂರು, ಬೆಂಗಳೂರು, ಶಿವಮೊಗ್ಗ ಈ ಎಲ್ಲ ಭಾಗದ ಪೊಲೀಸರುಗಳನ್ನು ಸಹ ಭದ್ರತಾ ದೃಷ್ಟಿಯಿಂದ ನಿಯೋಜನೆಯನ್ನ ಮಾಡಲಾಗಿದೆ. ಇಡೀ ಈ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಎಲ್ಲರೂ ಸಹ ರೋಡ್ ಶೋ ಪೂರ್ತಿಯಾಗಿ ಭದ್ರತೆಯನ್ನು ನೀಡುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಯೊಂದು ಇಂಚಿಂಚು ಎಲ್ಲೆಲ್ಲಿ ಹೋಗ್ತಾರೆ ಆ ಒಂದು ಭಾಗದ ಸಂಪೂರ್ಣವಾದಂತಹ ಭದ್ರತೆಯನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ನಗರದ ಎಲ್ಲ ಕಡೆಗೂ ಸಹ ಬಾಂಬ್ ಸ್ಕ್ವಾಡ್ಗಳನ್ನ ನಿಯೋಜನೆಯನ್ನ ಮಾಡಲಾಗಿದೆ. ಒಂದು ಕಡೆಗೆ ಶ್ವಾನ ದಳ, ಮತ್ತೊಂದು ಕಡೆಗೆ ಅಗ್ನಿಶಾಮಕ ದಳ, ಎಲ್ಲ ವ್ಯವಸ್ಥೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ದೃಷ್ಟಿಯಿಂದ ಪೂರ್ತಿಯಾಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು.